ಹಾಯ್ ಹೆಲೋ ನಮಸ್ತೆ ಎಜಿ ಟೋಟಲ್ ವೀಡಿಯೋಸ್ಗೆ ಸ್ವಾಗತ. ಇವತ್ತಿನ ವಿಡಿಯೋ ಇವತ್ತಿನ ವ್ಲಾಗ್. ಇವತ್ತು ಒಂದು ಮಿನಿ ವ್ಲಾಗ್ ಮಾಡ್ತಿದ್ದೀನಿ, ಅದು ಕೂಡ ಇಪಿ ಕೊರಿಯನ್ ನೂಡಲ್ಸ್ ಮೇಲೆ. ಸೊ ಬಜಾರಲ್ಲಿ ಹೋದಾಗ ಟ್ರೈ ಮಾಡಲೇಬೇಕು ಅಂತ ತಂದಿದ್ದು. ಸೊ ಲೆಟ್ಸ್ ಟ್ರೈ ದಿಸ್. ಸೊ ಒಂದು ಪಾತ್ರೆಯಲ್ಲಿ ಸ್ವಲ್ಪ ಒಳ್ಳೆಣ್ಣೆ ಹಾಕಿಬಿಟ್ಟು ಸ್ವಲ್ಪ ಸಾಸಿವೆ, ಜೀರಿಗೆ, ಕರಿಬೇವು, ಸ್ವಲ್ಪ ಈರುಳ್ಳಿ, ಹಾಗೆ ಹಸಿಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಕ್ಯಾರೆಟ್ನ ಹಾಕಿ ಚೆನ್ನಾಗೆ ಮಿಕ್ಸ್ ಮಾಡ್ಕೋಬೇಕು. ಸ್ಟವ್ ಆನ್ ಮಾಡಿದ ಮೇಲೆ ಎಣ್ಣೆ ಆ್ಯಂಡ್ ವೆಜಿಟೇಬಲ್ಸ್ ಹಾಕಬೇಕು, ಅರ್ಥ ಆಯ್ತಾ? ಈಗ ಇದಕ್ಕೆ ಸ್ವಲ್ಪ ಉಪ್ಪು, ಅರ್ಧ ಚಿಟಿಕೆ ಅರಿಶಿಣ ಹಾಕಿ ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಾನು ಸ್ವಲ್ಪ ಯೂನಿಕ್ ಇರಲಿ ಅಂತ ಸ್ವಲ್ಪ ಸಕ್ಕರೆ ಹಾಕಿದ್ದೀನಿ, ನೀವು ಬೇಕಿದ್ರೆ ಇದನ್ನು ಸ್ಕಿಪ್ ಮಾಡ್ಬೋದು. ಸೊ ಏನಾದರೂ ಒಂದು ಕ್ರಿಯೇಟಿವ್ ಆಗಿ ನ್ಯೂ ಆಗಿ ಮಾಡೋಣ ಅಂತ ಸಕ್ಕರೆ ಹಾಕಿದ್ದು. ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಇದನ್ನು ಒಂದು ಪ್ಲೇಟಲ್ಲಿ ತೆಗೆದಿಟ್ಕೊಂಡು ಆ ಪಾತ್ರೆಗೆ 1 ಗ್ಲಾಸ್ ನೀರು ಹಾಕ್ತಿದ್ದೀನಿ. ನೀವು ಬೇಕಿದ್ರೆ ಬೇರೆ ಪಾತ್ರೆಯಲ್ಲಿ ಕೂಡ ನೀರು ಹಾಕ್ಕೊಂಡು ನೂಡಲ್ಸ್ನ ಬೇಯಿಸ್ಕೋಬೋದು. ನಾನು ಅದೇ ಪಾತ್ರೆಯಲ್ಲೇ ಹಾಕ್ತಿದ್ದೀನಿ. ಮತ್ತೆ ಬೇರೆ ಪಾತ್ರೆ ಆದರೆ ಮತ್ತೆ ಅದನ್ನು ಕೂಡ ತೊಳಿಬೇಕಾಗ್ತದೆ. ಸೊ ಐ ಆಮ್ ಲೇಝಿ. ಸೊ ಅದಕ್ಕೆ ಅದೇ ಪಾತ್ರೆಯಲ್ಲಿ ಹಾಕ್ತಿದ್ದೀನಿ. ಆ್ಯಂಡ್ ಈಗ ಅದಕ್ಕೆ ವೆಜ್ಜೀಸ್ ಕೂಡ ಹಾಕ್ತಿದ್ದೀನಿ. ಆ್ಯಂಡ್ ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಓಕೆ, ಬಾಯ್ಲ್ ಆಗ್ತಿದೆ ಇದು ಇವಾಗ. ಆ್ಯಂಡ್ ಈಗ ಮಸಾಲಾನ ಹಾಕ್ತಿದ್ದೀನಿ ನಾನು. ಆ್ಯಂಡ್ ನಾನು ಮೊದಲೇ ಮಾಡಿಟ್ಕೊಂಡಿದ್ನಲ್ಲ ಅದನ್ನು ಕೂಡ ಹಾಕ್ತಿದ್ದೀನಿ ಈ ನೂಡಲ್ಸ್ಗೆ. ಆ್ಯಕ್ಚುಲಿ ವೆಜ್ಜೀಸ್ ಆ್ಯಂಡ್ ಮಸಾಲ ಅವರೇ ಕೊಟ್ಟಿದ್ದರು, ಬಟ್ ನಾನು ಪ್ರತಿ ಸಲನೂ ನಾನೇ ವೆಜಿಟೇಬಲ್ಸ್ ಕಟ್ ಮಾಡಿ ಮುಂಚೆ ಹೇಗೆ ಎಣ್ಣೆಲಿ ಫ್ರೈ ಮಾಡಿದ್ನಲ್ಲ ಆ ಥರ ಮಾಡಿಕೊಂಡೇ ತಿನ್ನೋದು. ಸೊ ಅದಕ್ಕೆ ನಾನು ಆ ಥರ ತೋರಿಸ್ತಿದ್ದೀನಿ. ಆ್ಯಂಡ್ ಉಪ್ಪನ್ನು ಟೇಸ್ಟ್ ಮಾಡಿ ನಿಮಗೆ ಬೇಕಿದ್ರೆ ಇನ್ನೂ ಹಾಕ್ಕೋಬೋದು. ನಾನು ಎಕ್ಸ್ಟ್ರಾ ಹಾಕ್ಕೊಂಡಿದ್ದೀನಿ ಉಪ್ಪನ್ನು. ಆ್ಯಂಡ್ ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಆ್ಯಂಡ್ ಲಾಸ್ಟಿಗೆ ಕೊರಿಯಂಡರ್ ಆ್ಯಂಡ್ ತೊಳೆದ್ಬಿಟ್ಟು ಹಾಕಿ. ಸೊ ಇದನ್ನು ಲೈಟಾಗಿ ಮಿಕ್ಸ್ ಮಾಡಿಕೊಂಡು ಫ್ಲೇಮ್ ಆಫ್ ಮಾಡ್ಕೊತಾ ಇದ್ದೀನಿ. ಆ್ಯಂಡ್ ಇದನ್ನು ಒಂದು ಪ್ಲೇಟಲ್ಲಿ ಸರ್ವ್ ಮಾಡ್ತಾಯಿದ್ದೀನಿ. ಆ ಬ್ಲ್ಯಾಕ್ ಕಲರ್ ಪ್ಲೇಟಿಗೂ ಈ ಕಲರ್ ನೂಡಲ್ಸಿಗೂ ಜಸ್ಟ್ ಲುಕಿಂಗ್ ಲೈಕ್ ಅ ವಾವ್. ಆ್ಯಂಡ್ ಈರುಳ್ಳಿನ ಹೇಗೆ ಮರೆಯೋಕ್ಕಾಗುತ್ತೆ. ಆ್ಯಂಡ್ ಜೊತೆಗೆ ಕೊರಿಯಂಡರಿಂದ ಸ್ವಲ್ಪ ಗಾರ್ನಿಷ್ ಮಾಡ್ತಿದ್ದೀನಿ. ದ ಫೈನಲ್ ಲುಕ್ ಆಫ್ ಅವರ್ ಇಪಿ ನೂಡಲ್ಸ್. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು.